ಹಾಯ್ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾವು ನಮ್ಮ ಬೆಂಗಳೂರು ಅಕ್ವೇರಿಯಂ ಹೋಗಿದ್ವಿ. ಅಲ್ಲಿ ಏನಿತ್ತು ಹೇಗಿತ್ತು ಅಂತ ಎಲ್ಲನೂ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡೋಣ. ಸಂಡೇ ಹೋಗಿದ್ದು, ವೀಕೆಂಡಲ್ಲಿ ತುಂಬ ಅಂದರೆ ತುಂಬಾ ಜನ ಇರ್ತಾರೆ. ನೀವು ಬೇಕಾದರೆ ವೀಕ್ ಡೇಸಲ್ಲೂ ಹೋಗೋಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಬನ್ನಿ ಫೈನಲಿ ನಮ್ಮ ಬೆಂಗಳೂರು ಅಕ್ವೇರಿಯಂಗೆ ಹೋಗೋಣ. ಇಲ್ಲಿ ಟೈಮಿಂಗ್ ಇದೆ. ಟೈಮಿಂಗ್ ಬಂದುಬಿಟ್ಟು ವೀಕ್ ಡೇಸಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಆಮೇಲೆ ವೀಕೆಂಡಲ್ಲಿ ಮತ್ತು ಹಾಲಿಡೇಸ್ನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ಆಮೇಲೆ ಇಲ್ಲಿ ಎಂಟ್ರಿ ಫೀ ಕೂಡ ಇದೆ. ವೀಕ್ ಡೇಸಲ್ಲಿ 95 ದೊಡ್ಡವ್ರಿಗಾದರೆ, ಚಿಕ್ಕವ್ರಿಗೆ 30. ವೀಕೆಂಡಲ್ಲಿ 118 ದೊಡ್ಡವ್ರಿಗಾದರೆ, 47 ಚಿಕ್ಕವ್ರಿಗೆ, ಅಂದರೆ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ. ಆಮೇಲೆ ಒಳಗಡೆ ಹೋದ ತಕ್ಷಣವೇ ಅಲ್ಲಿ ಒಂದು ಮ್ಯಾಪ್ ಇದೆ. ಅಂದರೆ ಆ ಮ್ಯಾಪಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಡೀಟೇಲ್ಸ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಆ ಮ್ಯಾಪ್ನ ನೋಡಿಕೊಂಡು ನಾವು ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಎಂಟ್ರೆನ್ಸಲ್ಲೇ ಕೋಯಿ ಫಿಶ್ ಪಾಂಡ ಅಂತ ಇದೆ. ಅದಂತೂ ತುಂಬಾ ಬ್ಯೂಟಿಫುಲ್ಲಾಗಿರೋ ವೆಬ್ ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ಅಲ್ಲಿ ತುಂಬಾ ಖುಷಿ ಕೊಡುತ್ತೆ. ಅಂದರೆ ಕಲರ್ಫುಲ್ಲಾಗಿರೋ ಫಿಶಸ್ಗಳನ್ನು ನೋಡಬಹುದು. ಹಾಗೆ ಅಲ್ಲಿರೋ ಸುತ್ತಮುತ್ತಲು ನೇಚರು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನಾವು ಎಲ್ಲೇ ಹೋಗಂಗಿದ್ರು ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ತಿಳ್ಕೊಂಡು ಹೋಗಿರ್ತೀವಿ. ನಾನು ಓದಿದ ಪ್ರಕಾರ ಕೋಯಿ ಫಿಶ್ ಪಾಂಡದಲ್ಲಿ ಫಿಶ್ಗಳಿಗೆ ನಾವು ಫುಡ್ನ ಕೊಡ್ಬೋದು ಅಂತ ಇತ್ತು. ನಾವು ವೀಕೆಂಡಲ್ಲಿ ಹೋಗಿದ್ದಕ್ಕೋ ಏನೋ ಇವಾಗ ಅದನ್ನು ಕ್ಲೋಸ್ ಮಾಡಿದಾರೋ ಗೊತ್ತಿಲ್ಲ. ಅಲ್ಲಿ ಫಿಶ್ಗಳಿಗೆ ಫುಡ್ ಕೊಡೋ ಹಾಗಿರಲಿಲ್ಲ. ಇದನ್ನು ನೋಡಿಕೊಂಡು ನಾವು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲೊಂದು ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಮಾಲ್ ಟನಲ್ ಇದೆ. ಅದಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಪುಡ್ದಾಗಿದೆ, ಆಮೇಲೆ ತುಂಬಾ ಬ್ಯೂಟಿಫುಲ್ಲಾಗಿದೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದು ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡ್ಬೋದು ನೀವು ಈ ಫಿಶ್ ಟನಲ್ ಒಳಗಡೆ ಹೋದರೆ ನಾವು ಎಲ್ಲಿ ಹೋಗಿದ್ದೀವೋ, ಯಾವ ಲೋಕಕ್ಕೆ ಹೋಗಿದ್ದೀವೋ ಅಥವಾ ಸಮುದ್ರದ ಒಳಗಡೆನೇ ಹೋಗಿದ್ದೀವೋ ಅನ್ನೋ ಥರ ತುಂಬಾ ಬ್ಯೂಟಿಫುಲ್ಲಾಗಿರೋ ಫೀಲ್ ಆಗುತ್ತೆ. ಆಮೇಲೆ ಈ ಫಿಶ್ ಟನಲಿಂದ ಆಚೆ ಬಂದರೆ ಅದ್ರ ಮುಂದೆ ನಮ್ಮ ಬೆಂಗಳೂರು ಕೆಫೆ ಅಂತ ಇದೆ. ಅಲ್ಲಿ ಕಾಫಿ, ಟೀ ಅಥವಾ ಫಾಸ್ಟ್ ಫುಡ್ ಏನು ಬೇಕಾದರೂ ತೊಗೋಬೋದು. ವೆಜ್ಜು ನಾನ್ ವೆಜ್ಜು ಎಲ್ಲನೇ ಅವೈಲೇಬಲ್ ಇದ್ವು. ಆದರೆ ನಾವು ಅಲ್ಲೇನು ಟ್ರೈ ಮಾಡಲಿಲ್ಲ. ಬಿಕಾಸ್ ನಾವು ಮನೆಯಿಂದನೇ ಊಟನೆಲ್ಲ ಮುಗಿಸ್ಕೊಂಡು ಹೋಗಿದ್ವಲ್ಲ. ಸೊ ಹಾಗೆ ಮುಂದೆ ಹೋದ್ವಿ. ಅಕ್ವೇರಿಯಂ ಮತ್ತು ಗಿಫ್ಟ್ ಶಾಪು ಕೂಡ ಇತ್ತು. ನಮಗೆ ಬೇಕಾದರೆ ಅಲ್ಲಿ ನಾವು ಏನಾದರೂ ತೊಗೋಬೋದೇ ಇತ್ತು. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ಮುಂದೆ ಹೋದ್ವಿ. ಅಂದರೆ ಫಸ್ಟ್ ಫ್ಲೋರ್ಗೆ ಹೋದ್ವಿ. ಅಲ್ಲಿ ಥೀಮ್ ಅಕ್ವೇರಿಯಮ್ಗಳನ್ನು ಇಟ್ಟಿದ್ರು. ಆಮೇಲೆ ಅಲ್ಲಿ ಎಂಟ್ರಿ ಆದ ತಕ್ಷಣವೇ ಸ್ಟಾರ್ ಫಿಶಸ್ಗಳನ್ನ ನೋಡಿದ್ವಿ. ನಾನಂತೂ ಅದು ರಿಯಲ್ ಅಥವಾ ಏನಾದರೂ ಪ್ಲಾಸ್ಟಿಕ್ದ ರಬ್ಬರ್ದ ಅಂತ ನೋಡ್ಕೊಂಡು ನಿಂತಿದ್ದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅಲ್ಲಾಡ್ತಾನೆ ಇರಲಿಲ್ಲ. ಆಮೇಲೆ ಅಲ್ಲಾಡೋಕ್ಕೆ ಸ್ಟಾರ್ಟ್ ಆದ್ವು. ಹೌದು, ಅವ್ರು ರಿಯಲ್ ಸ್ಟಾರ್ ಫಿಶಸ್ಗಳೇ ಅಂತ ಗೊತ್ತಾಯ್ತು. ನನ್ನ ಮಕ್ಕಳು ಅಂತ ಅದ್ರ ಮೇಲೆ ಕೂತ್ಕೊಂಡ್ರು, ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬನ್ನಿ ಇಳಿರಿ ಮುಂದೆ ಹೋಗೋಣ ಅಂದರು. ಹೋಗ್ತಾಯಿಲ್ಲ. ಅಷ್ಟೊಂದು ಎಂಜಾಯ್ ಮಾಡ್ತಾಯಿದ್ರು. ಹೌದು, ಮಕ್ಕಳಂತೂ ಇಲ್ಲಿ ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಮಿಸ್ ಮಾಡಿದೆ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಇಲ್ಲಿನ ಲೊಕೇಶನ್ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಬೆಂಗಳೂರಲ್ಲಿರೋರು ಎಲ್ಲರಿಗೂ ಕಬ್ಬನ್ ಪಾರ್ಕ್ ಗೊತ್ತೇ ಇರುತ್ತೆ, ಹೌದಲ್ವಾ? ಕಬ್ಬನ್ ಪಾರ್ಕ್ ಹೋದರೆ ಮುಗೀತು. ಅಲ್ಲಿ ನಮ್ಮ ಬೆಂಗಳೂರು ಅಕ್ವೇರಿಯಂ, ಬಾಲ್ ಭವನ್ ಮತ್ತು ಮ್ಯೂಸಿಯಂ ಎಲ್ಲನೂ ನೋಡಿಕೊಂಡು ಫುಲ್ ಒನ್ ಡೇ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸಿದ್ದೆ ಬಾಲ್ ಭವನ್ ಬಗ್ಗೆ. ಬಾಲ್ ಭವನ್ ಲಾಸ್ಟ್ ಟೈಮ್ ಹೋದಾಗ ಲೇಟಾಗಿ ಹೋಗಿದ್ವಿ. ಬಾಲ್ ಭವನಲ್ಲೇ ಫುಲ್ ಟೈಮ್ ಕಳೆದೋಯ್ತು. ಸೊ ಇಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈ ಸಂಡೇ ನಾವು ನಮ್ಮ ಬೆಂಗಳೂರು ಅಕ್ವೇರಿಯಂ ಬಂದ್ವಿ. ಇಲ್ಲೇ ತುಂಬಾ ಟೈಮ್ ಕಳೆದಿತ್ತು ಅಂತ ನಾವು ಮ್ಯೂಸಿಯಂ ಹೋಗೋಕ್ಕಾಗಲಿಲ್ಲ. ಕಬ್ಬನ್ ಪಾರ್ಕ್ ಮೆಟ್ರೋ ಹತ್ಕೊಂಡು ಬಂದರೆ ಮುಗ್ದೋಯ್ತು. ನೀವು ಆರಾಮಾಗಿ ಒನ್ ಡೇಲಿ ಕಳಿಬಹುದು. ಮೆಟ್ರೋದಿಂದ ಹತ್ರನೇ ಇದೆ. ಅದು ಕೈ ಬಿಡ್ಲದು ಅಂಕ ಪಕ್ಕ ಅದು ಮುಟ್ಟದು
ಬೆಂಗಳೂರು ಅಕ್ವೇರಿಯಂ ಭಾರತದಲ್ಲೇ 2ನೇ ಅತಿ ದೊಡ್ಡ ಅಕ್ವೇರಿಯಂ ಆಗಿದೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ, ಒಂದು ಕಡೆ ಇರೋದನ್ನು ಇನ್ನೊಂದು ಕಡೆ ಇಲ್ಲ. ತುಂಬಾ ಡಿಫ್ರೆಂಟ್ ಆಗಿರೋ ಫಿಶಸ್ಗಳು ಮತ್ತು ಥೀಮ್ಗಳನ್ನು ಮತ್ತು ಟನಲ್ಗಳನ್ನು ಇಟ್ಟಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಅನ್ಕೋತಾ ಇದ್ದೆ, ನನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರಪ್ಪ ಇಷ್ಟೊಂದು ಚೆನ್ನಾಗಿ ಅಂತ ಅನ್ಕೋತಾ ಇದ್ದೆ. ಮತ್ತು ಇನ್ನೊಂದು ನಂಗೆ ಇಲ್ಲಿ ತುಂಬ ಇಷ್ಟ ಆಗಿರೋದಂದರೆ ಈ ನೇಚರ್ ಪಾಂಡು. ಇಲ್ಲಿ ತುಂಬಾ ಚಿಕ್ಕ ಪುಟಾಣಿ ಆಮೆಗಳಿದ್ವು ಮತ್ತು ಅಲ್ಲಿರೋ ನೇಚರು ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದ್ವು. ಇದೆಲ್ಲ ಎಷ್ಟು ಹತ್ತಿರದಿಂದ ನೋಡ್ತಾ ಇದ್ವು ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ನನ್ನ ಮಕ್ಕಳಂತಂದ್ರೆ ಹತ್ತಿರ ಕೂತ್ಕೊಂಡು ತುಂಬಾ ಖುಷಿಯಿಂದ ನೋಡ್ತಾಯಿದ್ರು. ಅಲ್ಲಿಂದ ಎದ್ದು ಬರೋಕ್ಕೂ ರೆಡಿ ಇರಲಿಲ್ಲ. ಇನ್ನು ಇಲ್ಲೊಂದು ಆಮೆ ನೋಡ್ಬೋದು, ಪುಟಾಣಿ ಆಮೆ ಯಾವ ಥರ ಕೂತ್ಕೊಂಡಿದೆ. ಅದು ಸ್ಟ್ಯಾಚು ಥರನೇ ಅನ್ನಿಸ್ತಾ ಇತ್ತು. ಅದು ರಿಯಲ್ ಆಮೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅದು ಕಣ್ಣು ಕೂಡ ಅಲ್ಲಾಡಿಸ್ತಾ ಇರಲಿಲ್ಲ, ಆ ಥರ ಕೂತ್ಕೊಂಡಿತ್ತು. ಆದರೆ ಅದೆಲ್ಲ ರಿಯಲ್ ಆಗಿದ್ವು. ಆಮೇಲೆ ಅದು ಎದ್ದೋಯ್ತು ಅಲ್ಲಿಂದ. ತುಂಬಾ ಚೆನ್ನಾಗಿತ್ತು. ಇದಂತೂ ನೇಚರ್ ಥರ, ನೇಚರ್ ಮಧ್ಯೆ ಇರೋ ಆಮೆಗಳು, ಫಿಶಸ್ಗಳು ಇದೆಲ್ಲ ಯಾರು ಮೇಂಟೈನ್ ಮಾಡ್ತಾರೋ, ಅದು ಹೆಂಗೆ ಮೇಂಟೈನ್ ಮಾಡ್ತಾರೋ ಅಂತ ನನ್ನ ತಲೆಯಲ್ಲಿ ಅದೊಂದು ದೊಡ್ಡ ಪ್ರಶ್ನೆ ಆಗಿ ಕೂತ್ಕೊಂಡಿತ್ತು. ಇನ್ನು ಫಸ್ಟ್ ಫ್ಲೋರಲ್ಲೆಲ್ಲ ನೋಡ್ಕೊಂಡಾದಮೇಲೆ ನಾವು ಅಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಹೊರಟ್ವಿ. ಇಲ್ಲಿ 2 ಫ್ಲೋರ್ಗಳಿದೆ. ಸೆಕೆಂಡ್ ಫ್ಲೋರ್ಗಳಲ್ಲಿ ಸ್ಮಾಲ್ ಅಕ್ವೇರಿಯಮ್ಗಳನ್ನು ಇಟ್ಟಿದ್ರು. ಎಲ್ಲನೂ ಅಕ್ವೇರಿಯಮ್ಗಳು ಅಷ್ಟು ತುಂಬಾ ಡಿಫ್ರೆಂಟಾಗಿ ಆಮೇಲೆ ಬ್ಯೂಟಿಫುಲ್ ಆಗಿದ್ವು. ನನಗಂತೂ ಅಲ್ಲಿರೋ ಎಲ್ಲ ಅಕ್ವೇರಿಯಮ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ಫಿಶಸ್ಗಳಂತೂ ತುಂಬಾ ಕಲರ್ಫುಲ್ಲಾಗಿ ಡಿಫ್ರೆಂಟ್ ಆಗಿದ್ವು. ಹಾಗೆ ಆದಷ್ಟು ನೀವು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂದರೆ ವೀಕೆಂಡಲ್ಲಿ ಹೋದರೆ ಜನ ಜಾಸ್ತಿ ಇರ್ತಾರೆ, ಗಲಾಟೆ ಇರುತ್ತೆ, ಆರಾಮಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಬೇಗ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನಿಮ್ಮ ಹಿಂದಿಯವರು ನೋಡೋರು ಇರ್ತಾರಲ್ಲ, ಅದಕ್ಕೋಸ್ಕರ ವೀಕ್ ಡೇಸಲ್ಲಿ ಅಷ್ಟೊಂದು ಜನ ಏನಿರಲ್ಲ ಅನಿಸುತ್ತೆ. ಹಾಗೆ ಎಂಟ್ರಿ ಫೀಸು ಕೂಡ ಕಡಿಮೆ, ಆರಾಮಾಗಿ ಬಂದು ನೋಡ್ಕೋಬಹುದು. ನೋಡ್ಬೋದು ನೀವು ಎಷ್ಟು ವೆರೈಟಿ ಆಗಿರೋ ಸ್ಮಾಲ್ ಬ್ಯೂಟಿಫುಲ್ ಅಕ್ವೇರಿಯಮ್ಗಳಿದ್ವು ಅಂತ. ಇಲ್ಲಿ ತುಂಬಾ ಡಿಫ್ರೆಂಟ್ ಆ್ಯಂಡ್ ಕಲರ್ಫುಲ್ ಫಿಶಸ್ ಕೂಡ ಇದ್ವು. ನಮಗಂತೂ ಇಲ್ಲಿ ತುಂಬಾ ಎಂಜಾಯ್ ಆಯಿತು, ಖುಷಿ ಆಯಿತು. ನೇಚರ್ ಮಧ್ಯೆ ಫಿಶಸ್ಗಳನ್ನ ತುಂಬಾ ಹತ್ತಿರದಿಂದ ನೋಡಿದ್ವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು.
ಇನ್ನೊಂದು ಅಕ್ವೇರಿಯಂ ಕೆಳಗಡೆನೂ ಅಲ್ಲಿರೋ ಫಿಶಸ್ಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಬರೆದಿದ್ರು. ನಮ್ಮ ಬೆಂಗಳೂರು ಅಕ್ವೇರಿಯಂ ನೋಡ್ಕೊಂಡಾದ್ಮೇಲೆ ನಾವು ಅಲ್ಲಿಂದ ಅಲ್ಲೇ ಹತ್ತಿರದಲ್ಲಿರೋ ಕಬ್ಬನ್ ಪಾರ್ಕಲ್ಲಿ ಹೋದ್ವಿ. ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ನಾನು ಮನೆಯಿಂದನೇ ಅಡುಗೆನ ಮಾಡ್ಕೊಂಡು ಹೋಗಿದ್ದೆ. ಅಲ್ಲೇ ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಅಲ್ಲೇ ಆಟ ಎಲ್ಲ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ತುಂಬಾ ಕಷ್ಟಪಡ್ತಾ ಇದ್ದ, ಆಮೇಲೆ ಭಯ ಪಡ್ತಾ ಇದ್ದ. ಕಿರಣ್ ಕೈ ಹಿಡ್ಕೊಂಡು ಹತ್ತಾ ಇದ್ದ. ಆದರೆ ಚಿಕ್ಕ ಮಗ ನೋಡ್ಬೋದು ನೀವು, ಸಪೋರ್ಟ್ ಇಲ್ಲದೇ ಅವನೇ ಹತ್ತಾ ಇದ್ದ. ನಮಗೆ ಭಯ ಆಗ್ತಾಯಿತ್ತು, ಏನು ಸಪೋರ್ಟ್ ತೊಗೋದೇನೆ ಹತ್ತಾ ಇದ್ದಾನೆ, ಬೀಳ್ತಾನೇನೋ ಅನ್ನೋ ಥರ. ಇನ್ನು ನನ್ನ ದೊಡ್ಡ ಮಗ ಬಂಡೆ ಹತ್ತೋಕೆ ಕಬ್ಬನ್ ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಕೊಂಡು ಫೋಟೋ ಎಲ್ಲ ತಗೊಂಡು ಆಮೇಲೆ ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಡ್ವಿ. ಹಾಗೆ ಬರ್ತಾ ದಾರಿಲಿ ಪಾನಿಪುರಿ ತಿನ್ಕೊಂಡು, ಪಾನಿಪುರಿ ತಿಂದು ತುಂಬ ತುಂಬಾ ದಿವಸ ಆಗಿತ್ತು. ಇತ್ತೀಚೆಗೆ ಆಚೆಯಿಂದ ಜಂಕ್ ಫುಡ್ ತಿನ್ನೋದೆಲ್ಲ ತುಂಬಾ ಕಡಿಮೆ ಮಾಡಿದ್ವಿ. ಅದು ಇವತ್ತು ತುಂಬಾ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ಪಾನಿಪುರಿ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.